HR ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಜು ಹೊಸಕೋಟೆ. ವೀಕ್ಷಕರೇ, ನಿನ್ನೆ ಒಂದು ಹೊಸಕೋಟೆಯಲ್ಲಿ ಒಂದು ಘಟನೆ ನಡೀತದೆ. ಏನಪ್ಪ ಅಂದರೆ ಈ ಭೂಮಿ ವಿಚಾರ, ಭೂಮಿಯ ಬೆಲೆ ಬಂಗಾರಕ್ಕಿಂತ ಹೆಚ್ಚಾಗಿ ಹೋಗ್ತಾ ಇದೆ ಈ ನಡುವೆ. ಮೊದಲು ಬಂಗಾರಕ್ಕೆ ಬೆಲೆ ಇರಲಿಲ್ಲ, ಆದರೆ ಈಗ ಭೂಮಿಗೂ ಬೆಲೆ ಆಗಿದೆ, ಬಂಗಾರಕ್ಕೂ ಬೆಲೆ ಜಾಸ್ತಿ ಆಗಿದೆ. ಈ ಭೂಮಿಗೆ ಯಾವಾಗ ಬೆಲೆ ಜಾಸ್ತಿ ಆಯಿತೋ ಆಗ ಅಣ್ಣ ತಮ್ಮಂದರ ದ್ವೇಷಗಳು, ಸ್ನೇಹಿತರ ದ್ವೇಷಗಳು, ಸಂಬಂಧಿಕರ ದ್ವೇಷಗಳು, ಭೂಮಿ ವಿಚಾರವಾಗಿ ಇಲ್ಲ ಸಲ್ಲದ ಆರೋಪಗಳು ನಡೀತಾ ಇದ್ದಾವೆ. ಅದೇ ರೀತಿ ನಿನ್ನೆ ಹೊಸಕೋಟೆ ನಗರದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಸಂಘಟನೆ ರಾಜ್ಯಾಧ್ಯಕ್ಷರಾದಂತಹ ಸಂದೇಶ್ರವರು ಒಂದು ಆರೋಪವನ್ನು ಮಾಡ್ತಾರೆ. ಇನ್ನು ಅವರ ಸ್ನೇಹಿತರಾದಂಥ ಶಂಕರ್ ಮತ್ತು ಅವರ ಕುಟುಂಬದವರ ಪರವಾಗಿ ಇನ್ನೂ ಒಂದು ಸವರ್ಣೀಯ ಸಮುದಾಯಕ್ಕೆ ಸೇರಿದಂಥ ಶಂಕರ್ ಹಾಗೂ ಅವರು ಸಂಬಂಧಿಕರ ಪರವಾಗಿ ಒಂದು ಆರೋಪವನ್ನು ಮಾಡ್ತಾರೆ. ಏನಪ್ಪ ಆರೋಪ ಅಂದರೆ, ಹೊಸಕೋಟೆ ತಾಲೂಕಿನ ಎಳಚಳ್ಳಿ ಗ್ರಾಮದ, ನಮ್ಮ ನಂದಗುಡಿ ಹೋಬಳಿಯ ಎಳಚಳ್ಳಿ ಗ್ರಾಮದ ವೈ ಶಶಿಕುಮಾರ್ ಎಂಬ ವ್ಯಕ್ತಿ ಹಣವನ್ನು ಪಡೆದು ಹಣ ಕೊಡದೆ ಮೋಸ ಮಾಡ್ತಿದ್ದಾರೆ, ಧಮಕಿ ಹಾಕ್ತಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡ್ತಾರೆ. ಏನಪ್ಪ ವಿಚಾರ ಅಂತಂದರೆ, ಹಣ ಇಸ್ಕೊಂಡು ಹಣಕ್ಕೆ ಡಬಲ್ ಮಾಡಿಕೊಡ್ತೀವಿ, ಸೈಟ್ಗಳು ಮಾಡಿಕೊಡ್ತೀವಿ, ನಿವೇಶನವನ್ನು ಕೊಡ್ತೀವಿ ಅಂಥೇಳಿ ಏನು ಎಳಚಳ್ಳಿ ಶಶಿಕುಮಾರ್ ಅವರು ನಮ್ಮ ಶಂಕರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಸಾಕಷ್ಟು ಜನಕ್ಕೆ ಮೋಸ ಮಾಡಿದ್ದಾರೆ, ಅನ್ಯಾಯ ಮಾಡಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಬೇಕು, ಅವರಿಗೆ ಜೈಲಿಗೆ ಕಳಿಸ್ಬೇಕು ಅಂತೆಲ್ಲ ಮಾತನಾಡಿದರು. ಸೊ ಆ ವಿಚಾರವಾಗಿ ಇವತ್ತು ಶಶಿಕುಮಾರ್ ಅವರು ನೇರವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಕರ್ತರ ಜೊತೆ ಮಾತನಾಡಿದ್ರು. ಆ ವಿಚಾರವಾಗಿ ನಾನು ನಿಮ್ಮ ಮುಂದೆ ಈ ಸುದ್ದಿಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ವಿಚಾರ ಅಂತಂದರೆ, ಈ ಶಶಿಕುಮಾರ್ ಅವರು ಬದ್ರುದ್ದೀನ್ ಶಾ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಒಂದು ಸಂಘಟನೆ, ಒಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜ್ಯದಾದ್ಯಂತ ಮತ್ತು ನಮ್ಮ ದೇಶಾದ್ಯಂತ ಬಡ ಕುಟುಂಬಗಳಿಗೆ, ಮೂಲ ನಿವಾಸಿಗಳಿಗೆ, ಮನೆಯಿಲ್ಲದವರಿಗೆ ಸಾಕಷ್ಟು ಸೇವೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ಶಂಕರ್ ಅಂತೇಳಿ ಅವರು ನನ್ನ ಸ್ನೇಹಿತರೆ, ನನ್ನ ಜೊತೆಲಿದ್ದವರೇ. ಆದರೆ ನಮ್ಮ ಇಬ್ಬರ ಮಧ್ಯೆ ಯಾವುದೂ ಹಣದ ವ್ಯವಹಾರ ಇರಲಿಲ್ಲ, ತಗೊಳ್ಳೋದು ಕೊಡೋದಿತ್ತು. ಆದರೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನಾನು ಡಬಲ್ ಮಾಡಿಕೊಡ್ತೀನಿ, ಹಣ ಮಾಡಿಕೊಡ್ತೀನಿ, ಸೈಟ್ ಕೊಡ್ತೀನಿ, ನಿವೇಶನ ಕೊಡ್ತೀನಿ ಅಂತ ಯಾವುದೂ ಮೋಸ ಮಾಡಿಲ್ಲ. ನನ್ನ ಏಳಿಗೆಯನ್ನು ಸಹಿಸಲಾರದೆ ನನ್ನ ಮೇಲೆ ಪಿತೂರಿಯನ್ನು ಮಾಡಿ ಈ ಒಂದು ತೇಜೋವಧಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಆರೋಪವನ್ನು ನಮ್ಮ ಪತ್ರಕರ್ತರ ಬಳಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನನಗೆ ನೋಡಿ, ಶಂಕರು ನಾನು ಸ್ನೇಹಿತರು, ನನ್ನ ಜೊತೆ ಕೆಲಸ ಮಾಡ್ತಾಯಿದ್ದು ನಿಜ. ಆದರೆ ನಾನು ಯಾವುದೇ ಹಣವನ್ನು ಕೊಡಬೇಕಾಗಿಲ್ಲ. ಇವರು ಆಧಾರರಹಿತವಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಸ್ತಾ ಇದ್ದಾರೆ ಅಂಥೇಳಿ ಒಂದು ಆರೋಪವನ್ನು ಮಾಡಿದ್ರು. ಸೊ ಶಶಿಕುಮಾರ್ ಅವರು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿ ಎಳಚಳ್ಳಿ ಗ್ರಾಮದವರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಂಥವರು. ಈಗ ಒಂದಷ್ಟು ಹೆಸರನ್ನು ಮಾಡ್ತಾ ಇದ್ದಾರೆ. ರಾಜ್ಯಾದ್ಯಂತ, ರಾಷ್ಟ್ರಾದ್ಯಂತ ಒಂದು ಸಂಘಟನೆ, ಬದ್ರುದ್ದೀನ್ ಶಾ ವೆಲ್ಫೇರ್ ಅಸೋಸಿಯೇಷನ್ ಅಂತೇಳಿ ಒಂದು ಸಂಘಟನೆ ಕಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಆಸ್ಪತ್ರೆಗಳಲ್ಲಿ ಬಡ ರೋಗಿಗಳಿಗೆ ಹಣ್ಣು ಹಂಪಲು ದಾನ ಮಾಡಿರ್ತಕ್ಕಂಥದ್ದು, ಮತ್ತು ಯಾವುದೇ ಒಂದು ವಿಚಿತ್ರವಾದ ಕಾಯಿಲೆ ಬಂದಿರತಕ್ಕಂಥವರಿಗೆ ಚೆಕ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು, ಹಣದ ಸಹಾಯ ಮಾಡಿರ್ತಕ್ಕಂಥದ್ದು ನಾವು ಸಾಕಷ್ಟು ನೋಡಿದ್ದೇವೆ. ನಾವು ಕೂಡ ಸಾಕಷ್ಟು ಸುದ್ದಿಗಳನ್ನು ಮಾಡಿದ್ದೇವೆ. ಆದರೆ ಇವರ ಮೇಲೆ ಈ ಒಂದು ಆರೋಪ ಮಾಡ್ತಾ ಇರೋದು ಸುಳ್ಳು ಅಂಥೇಳಿ ಇವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಇನ್ನು ಏನಪ್ಪ ವಿಚಾರ ಅಂತಂದರೆ, ನಾನೇ ಅವರಿಗೆ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ದೇನೆ, ಕೋಟಿಗಟ್ಟಲೆ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿದ್ದೇನೆ, ನನ್ನ ಬಳಿಯೇ ಪ್ರೂಫ್ ಇದೆ. ಆದರೆ ಅವರು ನನಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಪ್ರೂಫ್ ಆಗಲಿ, ದಾಖಲೆಗಳಾಗಲಿ, ಪ್ರೂಫ್ಗಳಾಗಲಿ ಇಲ್ಲ. ನನಗೆ ಅವರು ಅಮೌಂಟ್ ಕೊಡಬೇಕು, ದುಡ್ಡು ಕೊಡಬೇಕು. ಆದರೆ ಇವರು ನಮ್ಮ ಮನೆ ಹತ್ರ ಬಂದು ಮಹಿಳೆಯರ ಜೊತೆ ಗಲಾಟೆ ಮಾಡಿ ಅಸಭ್ಯವಾಗಿ ವರ್ತನೆ ಮಾಡಿರೋ ವಿಚಾರವಾಗಿ ನಾವು ಆಲ್ರೆಡಿ ಜಾತಿ ನಿಂದಿನ ಪ್ರಕರಣ, ಏನು ಅಟ್ರಾಸಿಟಿ ಕೇಸ್ ಅಂತಾರೆ, ಅದನ್ನು ಕೂಡ ಪ್ರಕರಣ ಮಾಡಿದ್ದೀವಿ. ಪ್ರಕರಣ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಸೊ ಇಷ್ಟೆಲ್ಲ ಮಾಡಿದ್ರು ನಮ್ಮ ಮೇಲೆ ಏನೋ ದಲಿತ ಸಮುದಾಯ ಅಂಥೇಳಿ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡೋದು ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿದ್ರೆ ಈ ಥರ ಒಂದು ಮಾಧ್ಯಮದ ಮುಖಾಂತರವಾಗಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅಂತೇಳಿ ಅವರು ನೇರವಾಗಿ ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ ಅಂತ ಒಂದು ಸರ್ ನೋಡೋಣ ಬನ್ನಿ. ಮೊದಲನೇದಾಗಿ ಜೈ ಭೀಮ್. ಮತ್ತು ನೀವು ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಕುಮಾರ್ ಅಂತೇಳಿ, BBS ಆರ್ಗನೈಸೇಷನ್ನು ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದೀನಿ. ನನ್ನ ಬಗ್ಗೆ ಮತ್ತು ನನ್ನ ಸಂಸ್ಥೆ ಬಗ್ಗೆ ಇವರು ಸುಳ್ಳು ಆರೋಪಗಳನ್ನ ಮಾಡ್ತಾಯಿದ್ದಾರೆ. ಮೊದಲನೇದಾಗಿ ವಿಚಾರ ಏನಂತಂದರೆ, ಶಂಕರ್ ಅನ್ನೋವ್ರ ಮೇಲೆ ನಾನು ಈಗ 2 ವರ್ಷದಿಂದ ನಾನು ಹಣಕಾಸಿನ ವಿಚಾರಕ್ಕೆ ನಾನಿಲ್ಲದೆ ಅಂಥ ಸಮಯದಲ್ಲಿ ರೌಡಿಗಳನ್ನ ಕರ್ಕೊಂಡು ಬಂದು ನನ್ನ ಮನೆಯಲ್ಲಿ ನುಗ್ಗಿ ನನ್ನ ಹೆಂಡ್ತಿನ ಮಕ್ಕಳನ್ನ ಎಲ್ಲನೂ ಅಲ್ಲೇ ಮಾಡಿರ್ತಾರೆ. ಅದ್ರ ವಿಚಾರವಾಗಿ ಅಟ್ರಾಸಿಟಿ ಕೇಸ್ ಆಗಿರ್ತದೆ. ಅದು ಆಲ್ರೆಡಿ ಕೋರ್ಟಲ್ಲಿ ನಡೀತಾ ಇದೆ. ಅದಾದಮೇಲೆ ನನಗೆ ಆತ
ಸುಮಾರು 1,30,00,000 ಅಷ್ಟು ದುಡ್ಡು ಕೊಡಬೇಕು. ಆ ದುಡ್ಡಿನ ವಿಚಾರವಾಗಿ ನಾನು ಚೆಕ್ ಬೌನ್ಸ್ ಕೇಸ್ ಕೂಡ ಮಾಡಿ ಅದು ಕೂಡ ಕೋರ್ಟಲ್ಲಿ ನಡೆಸ್ತಾ ಇದ್ದೀನಿ. 2 ಕೇಸ್ ಅವನ ಮೇಲೆ ನಡೀತಾ ಇದ್ರು ಕೂಡ ಈಗ ಪ್ರೆಸೆಂಟ್ 2 ವರ್ಷ ಬಿಟ್ಟು ಈಗ ಹೋಗ್ಬಿಟ್ಟು ಬೆಂಗಳೂರಲ್ಲಿ ನಾನು ಕೆಂಗೇರಿ ನಿವಾಸಿ ಅಂತ ಹೇಳ್ಬಿಟ್ಟು ಸುಳ್ಳು ಅಡ್ರೆಸ್ ಕೊಟ್ಟು ಅಲ್ಲೂ ಕೂಡ ಕಮಿಷನರಲ್ಲಿ ದೂರು ಕೊಟ್ಟಿದ್ದಾನೆ. ಹಾಗಾಗಿ ನನಗೆ ಕೂಡ ಒಂದು ಫೋನ್ ಕರೆ ಬರ್ತದೆ, ಈ ಥರ ನಿಮ್ಮ ಮೇಲೆ ಒಂದು ಆರೋಪ ಬಂದಿದೆ, ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಕೇಳ್ತಾರೆ. ನಾನು ಅಲ್ಲಿ CCBಗೆ ನಾನು ಹೋಗ್ತೀನಿ. ಅಲ್ಲಿ ಹೋಗಿ ನಾನು ಅವ್ರ ಮೇಲೆ ಆಗದಂಥ ಕೇಸು ಮತ್ತು ಅವನ ಮೇಲೆ ನನಗೆ ಕೊಡಬೇಕಾದಂಥ ದುಡ್ಡು ಸಾಕ್ಷಿಗಳು ನಾನೆಲ್ಲರನ್ನೂ ಕೊಟ್ಟು ಬಂದಿರ್ತೀನಿ. ಅದಾದ ಮೇಲೆ ಈಗ ಈ ಥರ ಒಂದು ಯಾರ್ಯಾರನ್ನೂ ಎತ್ಕಟ್ಟೋವಂಥದ್ದು, ನನ್ನ ಮೇಲೆ ಸುಳ್ಳು ಆರೋಪಗಳು ಮಾಡೋವಂಥದ್ದು, ಈ ಥರದ್ದೆಲ್ಲನೂ ಮಾಡ್ತಾಯಿದ್ದಾರೆ. ಮತ್ತು ಆತ ನನಗೆ ಕೊಡಬೇಕಾದಂಥ ಎವಿಡೆನ್ಸ್ಗೂ ಕೂಡ ನನ್ನ ಹತ್ರ ಎಲ್ಲ RTGS ಮಾಡಿದ್ದೀನಿ. ಆತ ಯಾವ ಥರ ಮಾಡ್ತಾನೆ ಅಂತಂದರೆ, ಆತನು ಸ್ವಂತ ಅಕೌಂಟಿಗೆ ಆತನು ಕೂಡ ಹಾಕ್ಕೊಳ್ಳಲ್ಲ. ಆತನ ತಂಗಿ ಕೈಯಲ್ಲಿ ಕ್ಯಾಶ್ ತೊಗೊಳ್ಳೋವಂಥದ್ದು, ಅವ್ರ ತಂಗಿ ಅಕೌಂಟ್ಗಳಿಗೆ ಹಾಕ್ಸ್ಕೊಳ್ಳೋವಂಥದ್ದು, ಈ ಥರದ್ದೆಲ್ಲನೂ ಮಾಡೋವಂಥದ್ದು. ಡೈರೆಕ್ಟಾಗಿ ಆತನ ಅಕೌಂಟ್ಗೆ ಹಾಕ್ಸ್ಕೊಳ್ಳಲ್ಲ. ಈ ಥರದ್ದು ಆತ ನಿಜವಾಗ್ಲೂ ಮೋಸ ಮಾಡ್ತಾರದು ಆತ. ನನ್ನ ಅಕೌಂಟಿನ ಆತನಿಗೆ 88 ಲಕ್ಷ 90 ಲಕ್ಷ ಅಷ್ಟು ನಾನು RTGS ಮುಖಾಂತರ ಅಕೌಂಟ್ಗೆ ದುಡ್ಡು ಕೊಟ್ಟಿದ್ದೀವಿ. ಮೊದಲನೇದಾಗಿ ಮಿಕ್ಕಿದ್ದು ಕ್ಯಾಶ್ ಆಗಿ ಕೊಟ್ಟಿದ್ದೀವಿ. ಇದು ನನ್ನ ಹತ್ರ ಪ್ರೂಫ್ ಇದೆ. ಅದಕ್ಕೆ ಸಂಬಂಧಪಟ್ಟಂಥದ್ದು ಆತ ಮಾಡಿಕೊಟ್ಟಂಥ ಒಂದು ಸಾಲಗಾರರ ಪತ್ರ ಕೂಡ ಇದೆ. ಇದು ಗೊತ್ತಿಲ್ಲದೆ ನೋಟ್ರಿನೂ ಮಾಡ್ಸೋಕ್ಕಾಗಲ್ಲ. ಆತ ಬಂದು ಡೈರೆಕ್ಟಾಗಿ ನೋಟ್ರಿನೇ ಮಾಡಿಕೊಟ್ಟು ಹೋಗಿರೋಂಥದ್ದು ಇಷ್ಟು ಇದೆ. ಮತ್ತು ಆತನ ಮೇಲೆ ನಾನು FIR ಮಾಡಿದಂಥದ್ದು ಕೂಡ ಇದೆ. 2 ವರ್ಷದಿಂದ. ಮತ್ತು ಈ ಥರ ನನ್ನ ಮೇಲೆ ಅಲ್ಲಿ ಇಲ್ಲಿ ಅಪಪ್ರಚಾರ ಮಾಡಬಾರ್ದು ಅಂತೇಳಿ ನಾನು ಸ್ಟೇ ತೊಗೊಂಡು ಬಂದಿದ್ದೀನಿ. ಆ ಸ್ಟೇ ಕಾಪಿ ಕೂಡ ಇದೆ. ಮತ್ತು ಚೆಕ್ ಬೌನ್ಸು ಸಂಬಂಧಪಟ್ಟಂಥದ್ದು ಆಲ್ರೆಡಿ ಅದು ಕೂಡ ನಡೀತಾ ಇದೆ. ಇಷ್ಟೆಲ್ಲನೂ ಇದ್ದರೂ ಕೂಡ ಈ ಥರ ನನ್ನ ಮಾನಸಿಕವಾಗಿ ನಾನು SC ಅನ್ನೋ ಕಾರಣಕ್ಕೆ ನನ್ನ ಜೊತೆಯಲ್ಲಿದ್ದು ಬೆಳೆದಂಥವ್ರು ಇವರೆಲ್ಲನೂ. ಅವನ ಮನೆಗೆ ಏನು ಬೇಕಾದರೂ ನಾನು ಕೂಡ ಸಹಾಯ ಮಾಡಿದ್ದೀನಿ. ಅವನ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ನನ್ನ ಹತ್ರ ಚೆನ್ನಾಗಿದ್ದು ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ, ದುಡ್ಡುಗೋಸ್ಕರ ಇವರು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಹಾಗಾಗಿ ನಾನು ಮೀಡಿಯಾ ಮಿತ್ರರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ಈ ಥರ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ನನ್ನ ಮೇಲೆ ತೇಜೋವಧೆ ಮಾಡ್ತಾರೆ. ನನಗೂ ಕೂಡ ಒಂದು ಫ್ಯಾಮ್ಲಿ ಇದೆ, ನನಗೂ ಕೂಡ ಮಕ್ಕಳಿದ್ದಾರೆ. ನಾಳೆ ದಿವಸ ನನ್ನ ಮಕ್ಕಳು ಎಲ್ಲಾದರೂ ಓಡಾಡಬೇಕಾದ್ರೂ ಕೂಡ ಹಿಂಸೆ ಆಗ್ತದೆ. ನನ್ನ ಫ್ಯಾಮ್ಲಿ ಬದುಕಬೇಕಾದ್ರೆ ಹಿಂಸೆ ಆಗ್ತದೆ. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡ್ತಾರೆ. ನನಗೆ ಕಾನೂನು ಮೇಲೆ ನಂಬಿಕೆ ಇದೆ, ನಾನು ಕಾನೂನು ಹೋರಾಟ ಮಾಡ್ತಾಯಿದ್ದೀನಿ. ಆತ ಕಾನೂನು ಮೇಲೆ ಗೌರವ ಇದ್ದರೆ ಆತ ಕೂಡ ಕಾನೂನು ಹೋರಾಟ ಮಾಡಬೇಕು. ಇವತ್ತು ಜಡ್ಜ್ ಕೊಟ್ಟಂಥ ತೀರ್ಪನ್ನು ಕೂಡ ಧಿಕ್ಕರಿಸ್ಬಿಡ್ತೀವಿ ಇವರು. ಈ ಥರ ಮೀಡಿಯಾಗಳಲ್ಲಿ ಇನ್ನೊಂದು ಮತ್ತೊಂದೆಲ್ಲ ನನ್ನ ಮೇಲೆ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ನನ್ನ ತೇಜೋವಧೆ ಮಾಡ್ತಾಯಿದ್ದಾರೆ. ಮಹಿಳೆಯರೆಲ್ಲ ಸ್ವಲ್ಪ ದುಡ್ಡು ತೊಗೊಂಡಿದ್ದಾರೆ, ಚೆಕ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ನೆನ್ನೆ ಬಂದವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಅವನು ಯಾವುದು ಆನೇಕಲ್ಲು ಬ್ಯಾಕ್ಗ್ರೌಂಡು, ಅಲ್ಲಿ ಅವರು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡ್, ಅವರು ಎಟ್ತಿ ಕಡೆಯವರು ಎಲ್ಲ ಟೀಮ್ ಕಟ್ಕೊಂಡು ನಿನ್ನೆ ಬಂದು ಇಲ್ಲಿ ನನಗಾಗದೇ ಇರೋರ ಜೊತೆ ಎಲ್ಲ ಇವರೆಲ್ಲ ಸೇರಿಕೊಂಡು ಇದೊಂದು ಕುತಂತ್ರ. ಇದು ಆ ಥರ ಕೊಡಬೇಕಾದ್ರೆ ನನಗೆ ನನ್ನ ಅಕೌಂಟಿಗೆ 10 ರೂಪಾಯಿ ಬಂದಿದ್ರೆ ಈ ಕ್ಷಣ ಕೂಡ ನಾನು ಇಲ್ಲೇ ಈ ಕ್ಷಣದಲ್ಲಿ ಮಾಧ್ಯಮ ಮುಖಾಂತರ ನಾನು ಕ್ಲಿಯರ್ ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾರಿಗೋ ಹಾಕಿರೋ ದುಡ್ಡನ್ನ ಅವನು ಯಾರೋ ವ್ಯವಹಾರಗಳು ಮಾಡ್ಕೊಂಡಿರೋದು, ಅವರು ನನಗೆ ಡ್ರಾ ಮಾಡಿಕೊಟ್ರು, ಈ ಥರದ್ದೆಲ್ಲ ಊಹಾಪೋಹಗಳ ಮಾತುಗಳು ಹೇಳ್ತಾರೆ. ಇವತ್ತು ನಾನು ಆತನ ಅಕೌಂಟಿಗೆ ಹಾಕಿದ್ದೀನಿ. ನನ್ನ ಹತ್ರ ಪ್ರೂಫ್ ಇದೆ ನೋಡಿ. ನನಗೆ ಕೊಟ್ಟಂಥ ಚಾಪ ಕಾಗದಗಳಿದ್ದಾವೆ, ಎಲ್ಲ ಇದೆ. ನಾನು ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ. ಇದು ಸುಳ್ಳಾಗ್ತದಾ? ಆತ ನನ್ನ ಅಕೌಂಟಿಗೆ 10 ಪೈಸೆ ಹಾಕಿದ್ದೇನೆ ದುಡ್ಡು. ಇದೆಲ್ಲನೂ ಮಾನಸಿಕವಾಗಿ ಹಿಂಸೆ ಕೊಡಬೇಕು, ನಾನು ಕುಗ್ಗೋಗಬೇಕು. ನಾನು ಒಂದು SC ಅನ್ನೋ ಒಂದು ಕಾರಣಕ್ಕೆ ತುಂಬ ನನಗೆ ತೊಂದರೆ ಕೊಡ್ತಾ ಇದ್ದಾನೆ. ಇದು ಆತ ಮುಂದುವರಿಸಲಿ, ನಾನು ಕೂಡ ಕಾನೂನು ಹೋರಾಟದ ಮುಂದುವರಿಸ್ತೀನಿ. ನೀವೊಬ್ಬರಿಗೆ ಸುಮಾರು ಜನಕ್ಕೆ ಮೋಸ ಮಾಡಿದ್ದೀರಾ ಅಂತ ಅವ್ರಲ್ಲಿ ಹೇಳಿದ್ರು. ಅವನು ಕೂಡ ಸುಮಾರು ಜನಕ್ಕೆ ಮೋಸ ಮಾಡಿದ್ದಾನೆ. ನಾನೆಲ್ಲ ಮೋಸ ಮಾಡಿರೋದು, ನಿಜವಾಗ್ಲೂ ಅವನು ಸುಮಾರು ಜನಕ್ಕೆ ಮೋಸ ಮಾಡಿದ್ದಾನೆ. ಯಾವ ಥರ ಅಂದರೆ ಅವ್ನು ನೋಡೋದಕ್ಕೆ ತುಂಬ ಇನ್ನೋಸೆಂಟ್ ಥರ ಮಾತಾಡ್ತಾನೆ. ನಾನು ಅವ್ನಿಗೆ ಎಷ್ಟು ಬುದ್ಧಿ ಹೇಳಿದ್ದೀನಿ, ನನ್ನ ಜೊತೆಯಲ್ಲಿ ಇದ್ದು ಬೆಳೆದಂಥವ್ರು, ನಾನು ಅವ್ನಿಗೆ ತುಂಬ ಬುದ್ಧಿ ಹೇಳಿದ್ದೀನಿ. ಎಷ್ಟೋ ಕಡೆ ಅವನು ಏನೇನೋ ಇಲ್ಲಿಗಲ್ ಕೆಲಸಕ್ಕೆ ಹೋಗ್ತಾರೆ, ಅವನಿಗೆ ಬುದ್ಧಿ ಹೇಳಿದ್ದೀನಿ, ಈ ಥರದ್ದೆಲ್ಲ ಮಾಡಬೇಡ, ನಿನಗೂ ಒಂದು ಜೀವನ ಐತೆ, ಮಕ್ಕಳೈತೆ, ನಾಳೆ ಯಾವುದೇ ಒಂದು ರೀತಿಯಾದ ಹೆಚ್ಚು ಕಮ್ಮಿ ಆದರೆ ತೊಂದರೆ ಆಗ್ತದೆ. ನಾನು ಬುದ್ಧಿ ಹೇಳ್ದವನು ಇವತ್ತು ನನ್ನ ಮೇಲೆ ಈ ಥರ ಅಪಪ್ರಚಾರಗಳು ಮಾಡ್ತಾಯಿದ್ದಾನೆ. ಸರ್, CCBನಲ್ಲಿ ಹೋಗಿ ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ. CCB ಅವರು ಕೂಡ ನಾನು ಸಪೋರ್ಟ್ ಮಾಡ್ತಾ ಇಲ್ಲ, ಅವಪರವಾಗಿ ಮಾತಾಡ್ತಾರೆ ಸರ್. CCBಯಲ್ಲಿ ಕೊಟ್ಟಿದ್ದಾನೆ. ಆ CCBಗೂ ನಾವು ಅಷ್ಟೇ ಇವತ್ತು ನಿಮಗೆ ಯಾವ ಥರ ಅವನು ತಪ್ಪು ಮಾಹಿತಿ ಕೊಟ್ಟೋ ಅಲ್ಲೂ ಕೂಡ ತಪ್ಪು ಮಾಹಿತಿ ಕೊಟ್ಟಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ನ ನಾವು ಕೊಟ್ಟಿದ್ದೀವಿ. ಅಲ್ಲಿ ಕೂಡ ನಾನು ಪೊಲೀಸ್ ಮಹಾನಿರ್ದೇಶಕರ ಹತ್ರ ಹೋಗಿ ಕೂಡ ನಾನೇನು ಮಾಡಿಸ್ತೀನಿ, ಅಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಒಂದು ಆರ್ಡ್ರ್ ಮಾಡ್ತಾರೆ. ಏನಂದರೆ ಇಬ್ಬರಿಗೂ ಎಂಡಾಸ್ಮೆಂಟ್ ಕೊಟ್ಟು ಕೋರ್ಟಲ್ಲಿ ಇತ್ಯರ್ಥಪಡಿಸ್ಕೊಳ್ಳೋದಕ್ಕೆ ಹೇಳಿ ಅಂತಲೂ ಹೇಳಿರ್ತಾರೆ. ಹಾಗಾಗಿ ಅದು ಅಲ್ಲಿಗೆ ಮುಗಿದಿದೆ.
ಅವನು ಇಷ್ಟೆಲ್ಲ ಸಾಲದು ಅಂತ ಹೇಳ್ಬಿಟ್ಟು ಇವಾಗ ಮಾಡ್ತಾನೆ. ಸರ್ ಇವತ್ತು ಈ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೈಟ್ಸ್ ಇದೆ. ಏನು, ಯಾರ್ಯಾರ ಮೇಲೆ ಬೇಕಾದ್ರೂ ನಾನು ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೂ ಕೌಂಟರ್ ಕಂಪ್ಲೇಂಟ್ ಕೊಡ್ಬೋದು. 2 ವರ್ಷದಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಾಗ ಆತ ಕೂಡ ಕಂಪ್ಲೇಂಟ್ ಯಾಕೆ ಕೊಡಲಿಲ್ಲ? ಚೆಕ್ ಬೌನ್ಸ್ ಮಾಡಿದಾಗ ಆತ ಕೂಡ ನನ್ನ ಮೇಲೆ ಯಾಕೆ ಡೆಫಮೇಷನ್ ಹಾಕಲಿಲ್ಲ? ಈ ಥರದ್ದೆಲ್ಲನೂ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡ್ತಾ ಇರೋಂಥದ್ದು. ಅವ್ರಿಗೆ ಬಂದವರು ಏನೋ ದುಡ್ಡು ಕೇಳಕ್ಕೆ ಅವ್ರು ಬಂದರೆ ಅವ್ರ ಮೇಲೆ ಎಲ್ಲರ ಮೇಲೆ ಸೇರಿ ಅಟ್ರಾಸಿಟಿ ಕೇಸ್ ಬುಕ್ ಮಾಡಿದ್ದೀವಿ ಅಂತ ಒಂದು ಆರೋಪ ಮಾಡಿದ್ದಾರೆ. ಸರ್, ಅಟ್ರಾಸಿಟಿ ಕೇಳೋದಕ್ಕೆ ಬಂದಿತ್ತಲ್ಲ, ರೌಡಿಗಳನ್ನ ಕರ್ಕೊಂಡು ಬಂದು ನಾನು ಇಲ್ಲದೆ ಇರೋ ಸಮಯದಲ್ಲಿ ಮನೆ ನುಗ್ಗಿ ಹೆಂಡ್ತಿನ ಮಕ್ಕಳನ್ನ ಹೊಡೆದಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ ಆಲ್ರೆಡಿ ನನಗೂ ಪೊಲೀಸ್ ಅವ್ರಿಗೂ ಕೊಟ್ಟಿದ್ದೀನಿ, ಕೋರ್ಟ್ಗೂ ಕೊಟ್ಟಿದ್ದೀನಿ. ಅದು ಕೋರ್ಟಲ್ಲಿ ನಡೀತಾ ಇದೆ. ಎರಡನೇದು ಏನಂತಂದರೆ, ಇವತ್ತು ನಾವೊಂದು ರಿಯಲ್ ಎಸ್ಟೇಟ್ ಆಫೀಸು ಎಲ್ಲನೂ ಉದ್ಯಮದ ಒಂದು ನಡೆಸ್ತಾ ಇದ್ವಿ. ಅಲ್ಲಿ ಬಂದು ಏಕಾಏಕಿ ಒಂದು 20 ಜನನ ರೌಡಿಗಳನ್ನ ಕರ್ಕೊಂಡು ಬಂದು ಏಕಾಏಕಿ ಆಫೀಸ್ ಹತ್ರ ನುಗ್ಗಿ ಗಲಾಟೆ ಮಾಡ್ತಾನೆ. ನಮ್ಮನ್ನ ಕೇವಲವಾಗಿ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾನೆ. ಅದಕ್ಕೆ ಸಂಬಂಧಪಟ್ಟಂಥ CC ಕ್ಯಾಮ್ರಾಗಳು, ವಿಡಿಯೋಗಳು ಕೂಡ ನಾವು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರ್ತೀವಿ. ಅದಾದಮೇಲೆ ನೋಡಪ್ಪ ನೀವು ಈ ಥರವರು ಅಂತ ನನಗೆ ಗೊತ್ತಿಲ್ಲ ಅಂತೇಳಿ ಓನರು ಕೂಡ ನಮ್ಮನ್ನ ಖಾಲಿ ಮಾಡಿಸ್ತಾರೆ. ಇವತ್ತು ಅವನಿಂದ ನಾವು ಆರ್ಥಿಕ ಸಂಕಷ್ಟನ ಎದುರಿಸ್ತಾ ಇದ್ದೀವಿ. ಆದರೂ ಕೂಡ ನಮ್ಮನ್ನ ಇನ್ನಷ್ಟು ಕಾಡ್ತಾ ಇದ್ದಾನೆ. ಅವನು ಏನೇ ಕಾಡಿದ್ರು ಕೂಡ ನಾನು ಕಾನೂನಲ್ಲಿ ನನಗೆ ನಂಬಿಕೆ ಇದೆ, ನಾನು ಕಾನೂನು ಹೋರಾಟನೇ ಮಾಡ್ತೀನಿ. ಅವನು ಬೇರೆ ಯಾವುದೇ ಒಂದು ವ್ಯಕ್ತಿಗಳನ್ನ ಗುಂಪು ಕಟ್ಕೊಂಡು ಬಂದು ನನ್ನ ಮನೆ ಹತ್ರ ಬಂದು, ನಾನೇನು ಯಾವುದೇ ಒಂದು ಸರ್ಕಾರದ ಒಂದು ಪ್ರತಿನಿಧಿ ಅಲ್ಲ, ನಾನು ಒಂದು ಸರ್ಕಾರದ ಒಂದು ಎಂಪ್ಲಾಯ್ನೂ ಅಲ್ಲ, ನನ್ನ ಮನೆ ಹತ್ರ ಬಂದು ಸ್ಟ್ರೈಕ್ ಮಾಡ್ತೀನಿ ಅದು ಇದು ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಅವರು ಹೇಗೆ ಮಾಡ್ತಾರೋ ಅವರು ಮಾಡೋಷ್ಟು ಅವ್ರಿಗಿದ್ರೆ ನಾನು ಕೂಡ ನನ್ನ ಒಂದು ಕಾನೂನು ಶಕ್ತಿ ನಾನು ಕೂಡ ಹೋರಾಟ ಮಾಡ್ತೀನಿ. ಅಂದರೆ ಒಟ್ಟಾರೆ ಎಲ್ಲ ಸುಳ್ಳು ಆರೋಪ ಮಾಡಿ ಎಲ್ಲ ಸುಳ್ಳು ಆರೋಪಗಳನ್ನೇ ಮಾಡ್ತಾ ಇದ್ದಾರೆ. ಸರ್ ಅವರು ಹೇಳ್ತಾ ಇದ್ದಾರೆ CCBಯಲ್ಲಿ ಇನ್ನೊಂದು ವಿಚಾರನೂ ಇದೆ. ಏನಂತಂದರೆ, ಅವನು ಕೊಡಿಸಿದಂಥ ಒಂದು TV, ಫ್ರಿಜ್ಜು, ವಾಷಿಂಗ್ ಮಿಷಿನ್, ನಾನು ಓಡೋಂಥ 2 ವೀಲರು, ಕಾರು ಸಮೇತ ಎಲ್ಲ ಕೊಡಿಸಿದ್ದಾನೆ ಅಂತವ್ ನನಗೆ. ಅಂದರೆ ಅವನು ಅಷ್ಟೆಲ್ಲ ಕೊಡೋವಂಥ ಶಕ್ತಿ ಇರೋಂಥವ್ನು. ಆದರೆ ನಾನು ಹುಟ್ಟಿದಾವಾಗಿಂದ ನಾನೇನು ಸಂಪಾದನೆ ಮಾಡಲಿಲ್ಲ. ಹಾಗಾದ್ರೆ ಅವನು ಇದರಲ್ಲೇ ಬದುಕ್ತಾ ಇರಬೇಕು. ಹಾಗಾದ್ರೆ ಅವನೆಷ್ಟು ಬದುಕಿರ್ಬೇಕಾಗಾದ್ರೆ ನನಗೆ ಇಷ್ಟೆಲ್ಲ ಕೊಡಿಸಿರ್ಬೇಕಾದ್ರೆ ಮೊದಲನೇದು. ಈ ಥರ ಎಲ್ಲ ಕಡೆನೂ ಅವನು ಒಂದೊಂದು ಕಡೆ ಒಂದೊಂದು ಸುಳ್ಳು ಮಾಹಿತಿಗಳನ್ನ ಕೊಡೋದು, ಜನಗಳ ಹತ್ರ ಅಪಪ್ರಚಾರ ಮಾಡಿಸೋವಂಥದ್ದು, ಈ ಥರದ್ದೆಲ್ಲ ಮಾಡ್ತಾಯಿದ್ದೀನಿ. ಇಂಥವೆಲ್ಲ ನಾನು ನೋಡಾದ್ಮೇಲೆ ನಾನು ಅವನ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿರ್ತೀನಿ. ಅದು ಈ ಥರದ್ದೆಲ್ಲನೂ ಇವಾಗ ಸ್ಟೇ ಇದೆ. ಆದರೂ ಕೂಡ ನಿನ್ನೆ ಅವನು ಕೋರ್ಟ್ನು ಕೂಡ ಧಿಕ್ಕರಿಸಿದ್ದಾನೆ. ಅದು ನೆಕ್ಸ್ಟು ಕಾನೂನಲ್ಲಿ ಅವ್ನಿಗೆ ಏನು ಪನಿಷ್ಮೆಂಟ್ ಆಗ್ತದೋ ಹಾಗೆ ಆಗ್ತದೆ. ಇದು ಒಂದು ಕ್ರಿಮಿನಲ್ ಕೇಸ್ ಕೂಡ ಹಾಗೆ ಆಗ್ತದೆ. ಅವ್ರು ಹೇಳಿದ್ದು ಹಣ ಡಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮಹಿಳೆಯರ ಹತ್ರ ಹೂಡಿಕೆ ಮಾಡಿಸ್ಕೊಂಡಿದ್ದಾರೆ. ಸರ್, ಅಲ್ಲಿ ನಿನ್ನೆ ಬಂದಿದ್ರಲ್ಲ, ಅವ್ರು ಯಾರ ಮುಖಗಳು ನಾನು ನೋಡೇ ಇರಲಿಲ್ಲ. ಎಲ್ಲ ಅವನು ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಎಲ್ಲ ರೌಡಿ ಬ್ಯಾಕ್ಗ್ರೌಂಡೇ ಇದೆ ಅವನಿಗೆ ಟೋಟಲು. ಯಾಕಂದರೆ ನಾನು ಫಸ್ಟೇ ನನ್ನ ಮನೆ ಹತ್ರನೇ ರೌಡಿಗಳನ್ನ ಕರ್ಕೊಂಡು ಬಂದಿರ್ತಾನೆ, ಕರ್ಕೊಂಡು ಬಂದು ಜಗಳ ಮಾಡಿಸಿರ್ತಾನೆ. ಇದೆಲ್ಲ ಆದಮೇಲೆ ಕೂಡ ನಾನು ಆದಷ್ಟು ನಮಗೆ ಈ ಲೋಕಲಲ್ಲಿ ಯಾಕೆ ಸುಮ್ಮನೆ ಬೇಡ, ಇವತ್ತಿಲ್ಲ ನಾಳೆ ಸೊರೋಗ್ತದೆ ಅಂತ ನಾವು ಅಂದ್ಕೊಂಡಿದ್ರೆ ಇವನು ದಿನೇ ಜಾಸ್ತಿ ಮಾಡ್ತಾ ಇದ್ದೀನಿ ಹೊರತು ಕಮ್ಮಿ ಮಾಡಿಲ್ಲ ನಾನು. ಹಾಗಾಗಿ ಕಾನೂನಲ್ಲಿ ಅವನಿಗೆ ಕಾನೂನು ಮೇಲೆ ನಂಬಿಕೆ ಇದೆ, ಕಾನೂನು ಹೋರಾಟ ಮಾಡಬೇಕು. ಯಾಕಂದರೆ ಇವತ್ತು ಚೆಕ್ ಬೌನ್ಸ್ ಕೇಸ್ ನಡೀತಾ ಇದೆ ಕೋರ್ಟಲ್ಲಿ, ಅಟ್ರಾಸಿಟಿ ಕೇಸ್ ನಡೀತಾ ಇದೆ. ಅವನಿಗೆ ಕಾನೂನಲ್ಲಿ ಒಂದು ಚೂರನ್ನು ಭಯ ಇಲ್ದಂಗೆ ಆಗಿಬಿಟ್ಟಿದೆ. ಉದ್ದೇಶನ ಇಟ್ಕೊಂಡು ಇದೆಲ್ಲ ಮಾಡ್ತಾ ಇದ್ದಾನೆ ಅಷ್ಟೇ. ನೀವು ಬದ್ರುದ್ದೀನ್ ಶಾ ಅಂತ ಸಂಸ್ಥೆ ಮುಖಾಂತರ ಯಾವುದೋ ಹೂಡಿಕೆ ಮಾಡಿಸ್ಕೊಂಡಿಲ್ಲ ಸರ್? ಭವಾನಿಪುರ್ ಬಾಬಾ ಬದ್ರುದ್ದೀನ್ ಶಾ ವೆಲ್ಫೇರ್ ಸೊಸೈಟಿ ಅನ್ನೋಂಥದ್ದು ಇದು ನ್ಯಾಷನಲ್ NGO. ಇದು ಆ NGOದಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ನಾವು ಆದಿವಾಸಿ ಜನಾಂಗ ಕಾಡಲ್ಲಿ ವಾಸ ಮಾಡ್ತಾ ಇರೋಂಥವ್ರನ್ನ ಜೀವನನ ನಾವು ಒಂದು ಸರ್ವೆ ಮಾಡ್ತಾ ಇದ್ದೀವಿ. ಯಾವ ಥರ ಅವರು ಜೀವನ ಮಾಡ್ತಾ ಇದ್ದಾರೆ, ಆರೋಗ್ಯ ಶೈಲಿ ಏನು, ಇವ್ರದ್ದು ಊಟ ಉಪಚಾರ ಏನು, ಈ ಥರದ್ದು ನಾವು ಎಂಟೈರ್ ನ್ಯಾಷನಲ್ ಲೆವೆಲಲ್ಲಿ ನಾವು ಸರ್ವೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ. ಸಹಕಾರ ಗಮನಕ್ಕೆ ನಾವು ತೊಗೊಂಡು ಬರ್ತಾ ಇದ್ದೀವಿ. ಈ ಥರದ್ದೆಲ್ಲನೂ ಮಾಡ್ತಾಯಿದ್ದೆ. ಆತ ಕೂಡ ನಮ್ಮ ಜೊತೆಲಿ ಒಂದು ಅಷ್ಟು ದಿನ ಬಂದಿದ್ದ, ಎಲ್ಲ ಆಗಿತ್ತು. ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು ನನಗೆ ನನ್ನ ಸಂಸ್ಥೆಗೆ ಕೆಟ್ಟ ಹೆಸರು ತರೋವಂಥದ್ದು ಮಾಡ್ತಾಯಿದ್ದೀನಿ. ಇಡೀ ದೇಶದಲ್ಲಿ ನಾನು ಮಾಡ್ತಾ ಇರೋದು ನನ್ನ ಸಂಸ್ಥೆಯಿಂದ ನಾನು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಇರೋದು. ಯಾವತ್ತೂ ಅಷ್ಟೇ ಈ ಥರ ಹೇಳ್ದಂಗೆ ನಾನು ಡಬಲ್ ಮಾಡ್ಕೊಡ್ತೀನಿ, ಇನ್ನೊಂದು ನಂದು ಯಾವುದೇ ಒಂದು ಕಂಪನಿ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ. ಇದೆಲ್ಲನೂ ನಮ್ಮನ್ನ ಒಂದು ತೇಜೋವಧೆ ಮಾಡುವಂಥದ್ದೇ ಕೆಲಸ ಆಗಿದೆ. ಹಾಗಾಗಿ ಇವ್ರಿಗೆ ತಕ್ಕ ಶಿಕ್ಷೆ ನಾನು ಕಾನೂನಲ್ಲಿ ನಾನು ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ. ಇದು ಬೇರೆ ರಾಜ್ಯಗಳು ಈ ಥರ ಘಟನೆ ಆಗಿದೆ ಅಂತ ಹೇಳಿದ್ದಾರೆ ಸರ್. ಅವನು ಅಲ್ಲಲ್ಲ, ಬೇರೆ ರಾಜ್ಯಗಳಲ್ಲಿ ಇವತ್ತು ತನಕ ನನ್ನ ಮೇಲೆ ಯಾವುದೂ ಒಂದು ಈ ಥರದ್ದೆಲ್ಲ ಇಲ್ಲ. ಫಸ್ಟ್ ಟೈಮ್ ಇವನೇ ಈ ಥರ ಮೀಡಿಯಾ ಕೂತ್ಕೊಂಡು ಬಂದು ಮಾತಾಡ್ತಾರಂಥದ್ದು. ಏನಂತಂದು ವಿಚಾರ, ನನ್ನ ಒಂದು ಏಳಿಗೆನೇ ಸಹಿಸ್ಕೊಳಕ್ಕಾಗದೆ ನನ್ನ ಜೊತೆಯಲ್ಲಿದ್ದಂಥವ್ರು ಒಂದು ಇದನ್ನೆಲ್ಲ ಬೇಕಾಗೆ ಮಾಡ್ತಾ ಇರೋಂಥದ್ದು. ಇದರಲ್ಲಿ ನಾನು ಹೆಸರನ್ನ ಪ್ರಸ್ತಾಪ ಮಾಡ್ತೀನಿ. ಶಂಕರು ಅವ್ರ ಫ್ಯಾಮ್ಲಿ ನಮ್ಮನ್ನ ಬೇಕಾಗಿ ತುಳಿಬೇಕು ಅನ್ನೋ ಒಂದು ಕಾರಣಕ್ಕೇ ಮಾಡ್ತಾಯಿದ್ದೆ. ನಾನೊಂದು SC ಅನ್ನೋ ಒಂದು ಕಾರಣ, ಇದು ಮೇನು SCನೇ. ಪ್ರತಿಯೊಂದು ಕಡೆ ಹೇಳಿದ್ದಾನೆ ಅವನು. ಅವ್ರ ಮನೇಲಿ ಅನ್ನ ನೀರು ತಿಂದುಬಿಟ್ಟಿದ್ದೀವಿ. ನಾನು ಎಷ್ಟು ದೇವಸ್ಥಾನಗಳು ಎಷ್ಟು ಸಮುದ್ರಗಳು ಮುಳುಗಿದ್ರು ಕೂಡ ಅವನು ಇದರಲ್ಲಿ ಇದಾಗಲ್ಲ ಅಂತೇಳಿ ಅಂಥದ್ದೆಲ್ಲ ನನ್ನ ಹತ್ರ ಎವಿಡೆನ್ಸ್ ಇದೆ. ಆತ ಏನೇನೋ ಮಾತಾಡ್ತಾನೆ ಬಾಯಿಗೆ ಬಂದಂಗೆ. ಆಮೇಲೆ ಅದಕ್ಕೆಲ್ಲ ನಾನು ಉತ್ತರ ಅಲ್ಲಿ ನಾನು ಕೋರ್ಟಲ್ಲಿ ಕೊಟ್ಕೊಳ್ತೀನಿ. ಕೋರ್ಟ್ ಇದೆ, ಎಲ್ಲರಿಗೂ ಒಂದೇ ನ್ಯಾಯ ಸಿಗ್ತದೆ ಕೋರ್ಟಲ್ಲಿ. ಯಾರು ತಪ್ಪಿರ್ತದೋ ಯಾರು ಸರಿ ಇರ್ತದೋ ಅನ್ನೋದು
ಕೋರ್ಟ್ ಡಿಸೈಡ್ ಮಾಡ್ತದೆ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಬಂದು ಕೋರ್ಟಲ್ಲಿ ನಡೀತಾ ಇರೋಂಥದ್ರ ವಿಚಾರದಲ್ಲಿ ಬಂದು ತಲೆ ಹಾಕುವಂಥದ್ದು ಇಲ್ಲ. ಆತನೂ ಬಂದರೆ ಕಾನೂನು ಹೋರಾಟ ಇದೆ ಎಲ್ಲರಿಗೂ ಅಷ್ಟೇ. ಶಂಕರ್ ಇದ್ದಿದ್ದಿಲ್ಲ ಸರ್ ಮುಂಚೆ? ಆತ ನನ್ನ ಹತ್ರನೇ ಇದ್ದಿತ್ತು. 15 ವರ್ಷದಿಂದ ನನ್ನ ಜೊತೆಯಲ್ಲಿ ಇದ್ದಾನೆ. ಒಂದು ಫ್ಯಾಮಿಲಿ ಫ್ರೆಂಡ್ ಥರ ಇದ್ದ. ಈಗ ಏನೇ ಇದ್ರು ನೋಡಿ ಕೊಡಬೇಕು ಬಿಡಬೇಕು ಇನ್ನೊಂದು ಮತ್ತೊಂದು ನಾವುಗಳು ಡಿಸೈಡ್ ಮಾಡ್ಕೊಬೋದಾಗಿತ್ತು, ಕುಂತು ಚರ್ಚೆ ಮಾಡ್ಬೋದಾಗಿತ್ತು. ಇದನ್ನೆಲ್ಲ ಬಿಟ್ಟು ಉದ್ದೇಶಪೂರ್ವಕವಾಗಿ ನನ್ನ ರೋಡಿಗೆ ತರಬೇಕು ಅನ್ನೋದೇ ಒಂದು ಆತನ ಉದ್ದೇಶ ಆಗಿದೆ. ಆತ ಇನ್ನೊಂದೇನಂತಂದರೆ ನೋಡಿ ವೆಂಕಟೇಶಪ್ಪ ಅನ್ನೋರು ಇವರು ಕೂಡ ಇವ್ರ ಹತ್ರ ಕೂಡ ದುಡ್ಡು ಹಾಕ್ಸ್ಕೊಂಡಿದ್ದಾರೆ. ದುಡ್ಡು ಹಾಕ್ಸ್ಕೊಂಡು ಅವ್ರಿಗೂ ಕೂಡ ಜಾಬ್ ಕೊಡಿಸ್ತೀನಿ ಅಂತೆಲ್ಲನೂ ಇವರು ಕೂಡ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ಹಾಕಿದ್ದಾರೆ ಅವನ ಮೇಲೆ. ಇಷ್ಟೆಲ್ಲ ಇದ್ದು ನನ್ನ ಮೇಲೆ ಆರೋಪ ಮಾಡೋವಂಥದ್ದು ಏನಿದೆ? ನಮ್ಮ ಅಕೌಂಟ್ಗೆ ಏನಾದರೂ ದುಡ್ಡು ಬಂದಿದೆಯಾ? ನನ್ನ ಅಕೌಂಟಿಂದ ನಿನ್ನ ಅಕೌಂಟಿಗೆ ದುಡ್ಡು ಬಂದಿರೋವಂಥದ್ದು ನೋಡಿ. ಈಗ ಅವ್ರ ಅಕೌಂಟಿಂದನೂ ಅವ್ನಿಗೆ ಹೋಗಿದೆ. ಈ ಥರದ್ದು ಅವನು ತಪ್ಪು ಮಾಡಿಬಿಟ್ಟು ನಮ್ಮನ್ನ ತಪ್ಪಿಸ್ತಾ ಮಾಡ್ತಾ ಇರೋದು ಎಷ್ಟು ಸರಿ ಇದು? ದುಡ್ಡು ಅವ್ರು ನಿಮ್ಗೆ ಕೊಡ್ಬೇಕಾ, ನೀವು ಅವ್ರು ಕೊಡ್ಬೇಕಾ? ನನಗೆ ಕೊಡಬೇಕಾದಂಥದ್ದು ನೋಡಿದ್ರಲ್ಲ ಸರ್, ಬಾಂಡ್ ಪೇಪರ್ ಎಲ್ಲ ಇದೆ. ಅಕೌಂಟಿಂದ ಅವನು ಅಕೌಂಟ್ಗೆ ಹೋಗಿದೆ. ಯಾರು ಕೊಡಬೇಕಾಗ್ತದೆ? ಆತನೇ ನನಗೆ ಕೊಡಬೇಕಾಗಿಲ್ವಾ? ಹಾಗಾಗಿ ನಾನು ಕೊಡಬೇಕಾಗಿರೋದಕ್ಕೆ ನಾನು ಕೋರ್ಟಲ್ಲಿ ಹಾಕ್ಕೊಂಡಿದ್ದೀನಿ ಆಲ್ರೆಡಿ. 2 ವರ್ಷದಿಂದ ಕೋರ್ಟಲ್ಲಿ ನಡೀತಾ ಇದೆ. 2 ವರ್ಷ ನಾನು ಆವಾಗ ಮಾಡಿದೆ ಕೌಂಟ್ರ್ ಕೇಸ್, ಅವತ್ತೇ ಕೊಡ್ಬೋದಾಗಿತ್ತಲ್ಲ. 2 ವರ್ಷ ಬಿಟ್ಟು ಮಾಡೋವಂಥದ್ದು ಏನಿತ್ತು? ಇವತ್ತು ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮಾಡೋವಂಥದ್ದು. ನಾನು ಕುಗ್ತೀನಿ ಈ ಥರ ಎಲ್ಲ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನನಗೆ ಕಾನೂನು ಮೇಲೆ ನನಗೆ ನಂಬಿಕೆ ಇದೆ. ನಾನು ಕಾನೂನು ಹೋರಾಟ ಮಾಡೇ ಮಾಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಶಶಿಕುಮಾರ್ ಅವರು ಸಾಕಷ್ಟು ಆರೋಪಗಳನ್ನು ದಾಖಲೆಗಳ ಸಮೇತವಾಗಿ ಆರೋಪ ಮಾಡಿದ್ದಾರೆ ಶಂಕರ್ ಮೇಲೆ. ಆದರೆ ನನ್ನ ವಿರುದ್ಧ ಮಾಡಿರ್ತಕ್ಕಂಥ ಎಲ್ಲ ಆರೋಪಗಳು ಸುಳ್ಳು, ದಾಖಲೆ ರಹಿತ ಆರೋಪಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಆದರೆ ನಾನು ದಾಖಲೆ ಇಟ್ಕೊಂಡು ನಾನು ಆರೋಪವನ್ನು ಮಾಡ್ತಾ ಇದ್ದೇನೆ ಅಂತ ಕೂಡ ಹೇಳಿದ್ದಾರೆ. ನೋಡಿ, ಇದು ಶಶಿಕುಮಾರ್ ಅವರು ಶಂಕರ್ ಅವರಿಗೆ 5 ಲಕ್ಷ ರೂಪಾಯಿಗಳ ಹಣವನ್ನು ಕೊಟ್ಟು ಮಾಡಿರ್ತಕ್ಕಂಥ ಕರಾರು ಪತ್ರ ಇದು. ಈ ಪತ್ರದಲ್ಲಿ ಸಂಪೂರ್ಣವಾಗಿ ಮೆನ್ಷನ್ ಮಾಡಿರ್ತಕ್ಕಂಥ ದಾಖಲೆಗಳು ಅವರು ಕೊಟ್ಟಿದ್ದಾರೆ. ನಾನೇ ಅವರಿಗೆ 50 ಲಕ್ಷವನ್ನು ಕೊಟ್ಟಿದ್ದೇನೆ. 50 ಲಕ್ಷ ಹಣವನ್ನು ನೀವು 11 ತಿಂಗಳ ಒಳಗಾಗಿ ಕೊಡದೆ ಹೋದರೆ ನನ್ನ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಬಹುದು ಅಂತೇಳಿ ಈ ಒಂದು ಕರಾರು ಪತ್ರ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಕರಾರು ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಶಂಕರ್ ಅವರ ಸಹಿ ಕೂಡ ಇಲ್ಲಿದೆ. ಸಾಲ ಪಡೆದವರ ಸಹಿ ಶಂಕರ್ ಮತ್ತು ಕೊಟ್ಟವರು ಶಶಿಕುಮಾರ್. ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, 50 ಲಕ್ಷ ಹಣವನ್ನು ಕೊಟ್ಟಿದ್ದೇನೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇವರು ಇನ್ನೂ ಈವರೆಗೂ ಶಂಕರ್ ಅವರು ಶಶಿಕುಮಾರ್ ಅವರಿಗೆ ಹಣ ಕೊಟ್ಟಿಲ್ಲ. ಸೊ ಆ ವಿಚಾರವಾಗಿ ಇವರು ಆಲ್ರೆಡಿ ಚೆಕ್ ಬೌನ್ಸ್ ಕೇಸನ್ನು ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಚೆಕ್ ಬೌನ್ಸ್ ಕೇಸು ನ್ಯಾಯಾಲಯದಲ್ಲಿ ಚೆಕ್ ಬೌನ್ಸ್ ಕೇಸ್ ಕೂಡ ಪ್ರಕರಣ ದಾಖಲಾಗಿ ಇದು ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಸೊ ನನಗೆ ಅವರು ಅಮೌಂಟ್ ಕೊಡಬೇಕೆ ಹೊರತು ನಾನು ಕೊಟ್ಟಿಲ್ಲ, ನೀವು ಬೇಕಾದ್ರೆ ಆನ್ಲೈನ್ ಚೆಕ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಮತ್ತು ಇಲ್ಲ ಸಲ್ಲದ ಏನೋ ಒಂದು ಜಾತಿ ನಿಂದನೆ ಪ್ರಕರಣ ಕುರಿತಂತೆ ಮನೆಯಲ್ಲಿಲ್ದಾಗ ಶಶಿಕುಮಾರ್ ಅವರು ಮನೆಯಲ್ಲಿಲ್ದಾಗ ಅವರ ಮನೆಯವರ ಮೇಲೆ ದಬ್ಬಾಳಿಕೆ ಮಾಡಿರ್ತಕ್ಕಂಥದ್ದು, ಕೆಟ್ಟ ಪದಗಳಿಂದ ಬೈಗುಳ ಮಾಡಿರ್ತಕ್ಕಂಥ ವಿಚಾರವಾಗಿ ಅವರ ಮೇಲೆ ಜಾತಿ ನಿಂದನೆ ಅಟ್ರಾಸಿಟಿ ಕೇಸ್ ಆಗಿರ್ತಕ್ಕಂಥದ್ದೊಂದು ದಾಖಲೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಷ್ಟೆಲ್ಲ ದಾಖಲೆಗಳಿದ್ದರೂ ಕೂಡ ಇವೆಲ್ಲ ಇದೆ. ಆದರೆ ನಾನು ಎಲ್ಲಿ ಮುಂದಕ್ಕೆ ಹೋಗ್ತೀನೋ ಅಂತೇಳಿ ಮಾಧ್ಯಮಗಳ ಮುಖಾಂತರ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಶಶಿಕುಮಾರ್ ಅವರು ಶಂಕರ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಒಬ್ಬ ಉದ್ಯಮಿ ಹೊಸೂರು ವೆಂಕಟೇಶ್ ಅಂತೇಳಿ, ಈ ಹೊಸೂರು ವೆಂಕಟೇಶ್ ಅಂತೇಳಿ ಶಂಕರ್ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ. ಇವರು ಹೇಳ್ತಾರೆ, ನಾನು ಕೆಲಸ ಕೊಡಿಸ್ತೀನಿ ಅಂತೇಳಿ 10 ಲಕ್ಷ ರೂಪಾಯಿಯನ್ನು ನನ್ನಿಂದನೇ ಪಡೆದಿದ್ರು. ನನಗೆ ಸಂಬಂಧಿಕರು, ನನಗೆ ಗೊತ್ತಿರ್ತಕ್ಕಂಥವ್ರಿಗೆ ಕೆಲಸ ಬೇಕು ಅಂತ ನನಗೆ ಆಕಸ್ಮಿಕವಾಗಿ ಪರಿಚಯ ಆದರು ಶಶಿಕುಮಾರ್ ಅವರ ಮುಖಾಂತರ. ನಾನು ಅವರ ಜೊತೆ ಮಾತುಕತೆ ಮಾಡಿ ನಾನು ಹೇಳಿದಾಗ 10 ಲಕ್ಷ ರೂಪಾಯಿ ನನಗೆ ಕೊಡಿ, ನೀವು ಕೆಲಸ ಕೊಡಿಸ್ತೀನಿ ಅಂತ ಶಂಕರು 7 ಲಕ್ಷ ರೂಪಾಯಿ ಹಣವನ್ನು ನಗದಾಗಿ ಮತ್ತು 4 ಲಕ್ಷವನ್ನು ಟ್ರಾನ್ಸಾಕ್ಷನ್ ಅವರ ಸೋದರ ಸಂಬಂಧಿಗಳ ಅಕೌಂಟ್ಗೆ ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೇನೆ. ಈ ಕೂಡ ಪ್ರಕರಣ ಕೂಡ ನ್ಯಾಯಾಲಯದಲ್ಲಿದೆ. ಶಂಕರ್ ಅವರು ನಮಗೂ ಕೂಡ ಮೋಸ ಮಾಡಿದ್ದಾರೆ ಅಂತೇಳಿ ವೆಂಕಟೇಶ್ ಅವರು ಕೂಡ ಮಾತನಾಡಿದ್ದಾರೆ. ಸೊ ಅವ್ರು ಏನು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನನ್ನ ಹೆಸರು ವೆಂಕಟೇಶಪ್ಪ ಅಂತ. ನಾನು ಶಶಿಕುಮಾರ್ ಸರ್ ಮನೆ ಹತ್ರ ಹೋದಾಗ ಅವರು ಪರಿಚಯ ಆಗಿದ್ದರು, ಯಾರೋ ಶಂಕರ್ ಅನ್ನೋರು. ಪರಿಚಯ ಆದಾಗ ನನಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ. ಆನೇಕಲ್ಲಲ್ಲಿ ನಮ್ಮ ಮಾವರು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ನಾನು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾನಲ್ಲಿ ನಾನು ಫ್ಯಾಕ್ಟ್ರಿಲಿ HR ಮ್ಯಾನೇಜರ್ ಎಲ್ಲ ನನಗೆ ಪರಿಚಯ ಇದ್ದಾರೆ. ಯಾರಾದರೂ ನಿನಗೆ ಗೊತ್ತಿರೋರಿದ್ದರೆ ಸ್ವಲ್ಪ ಕೆಲಸ ಕೊಡಿಸ್ತೀನಿ ಹೇಳಿ ಅಂತ ಹೇಳಿದಾಗ ನಾವು ಫೋನಲ್ಲಿ ಏನೂ ಡಿಸ್ಕಷನ್ ಮಾಡಿರಲಿಲ್ಲ. ಅದು ಫೋನಲ್ಲಿ ಮಾತಾಡಬಾರ್ದು ಹಂಗೆ ಅಂತ ಹೇಳಿದಾಗ ಸರಿ ಆಯಿತು, ನಾನು ನಮ್ಮ ಅಣ್ಣನ ಮನೆಗೆ ಒಂದು ಕೆಲಸ ಬೇಕಾಗಿತ್ತು, ಹಾಗಂಗಿದ್ರೆ ಮಾಡಿಕೊಡಪ್ಪ ಅಂತ ಹೇಳಿದ್ರು. ಸೊ ಡಿಮ್ಯಾಂಡ್ 10 ಲಕ್ಷ ಮಾಡಿದ್ದ. 7.5 ಲಕ್ಷ ರೂಪಾಯಿ ಕ್ಯಾಶಲ್ಲಿ ಕೊಟ್ಟಿದ್ದೀನಿ. 4 ಲಕ್ಷ ರೂಪಾಯಿ ಅವರು ತಂಗಿ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾನೆ, ರಾಧಾ ಅಂತ ಅಕೌಂಟ್ಗೆ ಹಾಕ್ಸ್ಕೊಂಡಿದ್ದಾನೆ. ಟ್ರಾನ್ಸಾಕ್ಷನ್ ಎಲ್ಲ ಇದೆ. ನಾನು ಇದ್ರ ಪರವಾಗಿ ನಾನು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದೆ. ಸಿವಿಲ್ ಮ್ಯಾಟ್ರು, ಇದು ನೀವು ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ರು. ಹಂಗಾಗಿ ನಾನೇನು ಮಾಡಿದೆ, ಕೋರ್ಟಲ್ಲಿ ಇದು ಪಿಟಿಷನಾಗಿ PCRಗೆ ಅಪ್ಲೈ ಮಾಡಿದ್ದೀನಿ.
ನಾನು ಕಾನೂನು ಹೋರಾಟ ಮಾಡಿ ಅವ್ರ ಮೇಲೆ ಏನಾದರೂ ಅವ್ರಿಗೆ ಆಗಬೇಕು, ಕಾನೂನು ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಹೋರಾಡ್ತಾ ಇದ್ದೆ. ನನಗೂ ಅನ್ಯಾಯ ಆಗಿದೆ ಸರ್ ಅವ್ರ ಕಡೆಯಿಂದ, ಶಂಕರ್ ಕಡೆಯಿಂದ. ಶಶಿಕುಮಾರ್ ಅವ್ರ ಮೇಲೆ ಆರೋಪ ಮಾಡಿದ್ರಲ್ಲ ಸರ್, ಅದಕ್ಕೆ ಅವರು ಪರ್ಸ್ನಲ್ ಸರ್, ಅದು ನನಗೆ ಗೊತ್ತಿಲ್ಲ. ನನ್ನ ಪರ್ಸ್ನಲ್ ನಾನು ಹೇಳಿದ್ದೀನಿ ಸರ್. ಅದು ನಿಮಗೂ ಅನ್ಯಾಯ ಮಾಡಿದ್ದಾರೆ ಅವರು? ನನಗೆ ಮಾಡಿರೋದು ನಾನು ಹೇಳ್ತಾ ಇದ್ದೀನಿ ಸರ್. ಏನು ಸರ್ ಪ್ರೂಫ್ ಏನಿದೆ ನಿಮ್ಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು? ಏನು ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡಿದ್ದೀನಿ. ಹೇಳ್ತಾನೆ, ನಾನು ನೀನು ಫೋನೇ ಮಾಡಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಾನೆ. ಮೊದಲೇ ಮಾತುಕತೆ, ಫೋನ್ಗಳಲ್ಲಿ ಡಿಸ್ಕಷನ್ ಮಾಡಬಾರ್ದು, ಸೀಕ್ರೆಟಾಗಿ ಮಾಡಬೇಕಾಗೆ. ಕೊಟ್ಟಿದ್ದು ನಂದು ತಪ್ಪಿದೆ, ಹಾಗಾಗಿ ನಾನು ಕೋರ್ಟಲ್ಲಿ ಅದನ್ನು ನಿಭಾಯಿಸ್ತಾ ಇದ್ದೀನಿ. ಕ್ಯಾಶ್ ಕೊಡ್ಬೇಕಾದ್ರೆ ಏನೋ ಪ್ರೂಫ್ ಇತ್ತು? ಅಕೌಂಟ್ ರೂತ್ ಮಾಡಿದ್ದೀನಿ. ಆಮೇಲೆ ನನ್ನ ಬಾಬೈದ್ರ ಕೈಯಲ್ಲಿ ಅವ್ರ ತಂಗಿಗೆ ಇದು ಶ್ರೀನಿವಾಸ ನರ್ಸಿಂಗ್ ಹೋಮ್ಗೆ ತಗೊಂಡೋಗಿ ಕೊಟ್ಟಿರೋದು, ಅಲ್ಲೇ CC ಫೋಟೇಜ್ ತೆಗೆದ್ರೆ ಸಿಗ್ತದೆ. ಇಷ್ಟೇ ಶಶಿಕುಮಾರ್ ಅವ್ರ ಮುಖಾಂತರ ಪರಿಚಯ ಆವಾಗ. ಅದು ಇವರೇನು ಪರಿಚಯ ಮಾಡಿಸಿರಲಿಲ್ಲ ನನಗೆ, ಇವ್ರು ಮನೆ ಹತ್ರ ಬಂದಾಗ ಹೋದಾಗ ಹಂಗೆ ಲಿಂಕಪ್ ಆಗಿತ್ತು. ನೋಡಿದ್ರಲ್ಲ ವೀಕ್ಷಕರೇ, ಏನು ಶಂಕರ್ ಅವರ ವಿರುದ್ಧವಾಗಿ ಅವರ ಮೋಸಗಳ ಏನು ಮಾಡಿದ್ದಾರೆ ಅನ್ನೋದ್ರ ವಿಚಾರವಾಗಿ ವೆಂಕಟೇಶ್ ಅವರು ಇವರು ಉದ್ಯಮಿಗಳು, ಇವರು ಕೂಡ ಅವರ ಬಗ್ಗೆ ಏನು ಅವರು ದುಡ್ಡು ಇಸ್ಕೊಂಡು ಮೋಸ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ನಾರಾಯಣಪ್ಪ ಅಂತೇಳಿ ಕೋಲಾರದವರು, ಕೋಲಾರ ಮುಖಾಂತರ ಕೋಲಾರಲ್ಲಿರ್ತಕ್ಕಂಥವರು ಶಶಿಕುಮಾರ್ ಅವರ ಒಡನಾಟಗಳಾಗಿದ್ದು ಅವರ ಜೊತೆ ಇರ್ತಕ್ಕಂಥವ್ರು, ಅವರು ಕೂಡ ಮಾತನಾಡಿದ್ದಾರೆ. ಶಶಿಕುಮಾರು ಮತ್ತು ಶಂಕರ್ ಅವರು ಜೊತೆಯಲ್ಲಿ ಇದ್ದರು, ನಾನು ನೋಡಿದ್ದೇನೆ. ಆದರೆ ಶಶಿಕುಮಾರು ಶಂಕರ್ಗೆ ಹಣ ಕೊಟ್ಟಿರ್ತಕ್ಕಂಥದ್ದು ನಿಜ. ಆದರೆ ಇವರು ಶಶಿಕುಮಾರ್ ಯಾವುದೇ ಇವ್ರಿಗೆ ಹಣ ಸಾಲ ಪಡೆದಿಲ್ಲ. ನನಗೆ ಇವ್ರ ವ್ಯವಹಾರಗಳೆಲ್ಲ ನನಗೆ ಗೊತ್ತಿದೆ. ಶಶಿಕುಮಾರ್ ಅವರು ಯಾರಿಗೂ ಸಾಲ ಕೊಡಬೇಕಾಗಿಲ್ಲ, ಅದು ಹಣ ಕೊಡಬೇಕಾಗಿಲ್ಲ. ದಲಿತರು ಕೀಳು ಸಮುದಾಯದವರು ಅಂತೇಳಿ ಇವರು ಇಲ್ಲ ಸಲ್ಲದ ಆರೋಪ ಮಾಡಿ ಧಮಕಿಯನ್ನು ಮಾಡ್ತಾರೆ ಅಂತೇಳಿ ಮಾತನಾಡಿದ್ದಾರೆ. ಸೊ ಅವರು ಏನು ಮಾತನಾಡಿದ್ದಾರೆ ಅಂತ ನೋಡೋಣ ಬನ್ನಿ. ನನ್ನ ಹೆಸರು ನಾರಾಯಣಸ್ವಾಮಿ ಅಂತ, ನಾವು ಕೋಲಾರನವರು. ಶಶಿಯವರು ನಮಗೆ ಪರಿಚಯ ಇದೆ, ಶಂಕರ್ ಅವರು ನಮಗೂ ಪರಿಚಯ ಇದೆ. 2 ವರ್ಷದಿಂದ ಅವರು ನಮಗೆ ಪರಿಚಯ ಆಗಿತ್ತು. ಇದು ಹಣದ ವಿಷಯದಲ್ಲಿ ನನಗೂ ಗೊತ್ತಿದೆ, ಇವ್ರ ಹತ್ರ ತೊಗೊಂಡಿರೋದು. ನಾನು ಒಂದು ವಿಷಯದಲ್ಲಿ ಕೂತ್ಕೊಂಡು ಮಾತಾಡುವಾಗ ಹಣದ ವಿಷಯದಲ್ಲಿ ಮಾತಾಡಿ ಇವರು ಕೊಟ್ಟಿದ್ದು ನಾನು ನೋಡಿದ್ದೀನಿ. ಯಾವುದೇ ಕ್ಯಾಶ್ ಮುಖಾಂತರ ಇಲ್ಲ, ಎಲ್ಲ ಅಕೌಂಟ್ ಮುಖಾಂತರ ಕೊಟ್ಟಿದ್ದಾರೆ. ಈಗ ಅವರು ಹಣ ಕೇಳೋಕ್ಕೆ ಹೋದಾಗ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಇವರು SC ಅಂತೇಳಿ ಗೊತ್ತಾಗಿ ಏನು ಮಾಡೋಕ್ಕಾಗಲ್ಲ ಇವ್ರನ್ನ ಅಂತ ಹೇಳ್ಬಿಟ್ಟು ಇವ್ರ ಮೇಲೆ ಭಾರಿ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲೆಂದ್ರೆ ಅಲ್ಲಿ ಇವ್ರ ಹೆಸರನ್ನು ಕೆಡಿಸೋದಕ್ಕೆ, ಮತ್ತು ಹಣನ ಯಾವುದೇ ಕಾರಣಕ್ಕೂ ನಾನು ಕೊಡೋಲ್ಲ, ನೀವೇನು ಮಾಡ್ಕೊತೀರಿ ಮಾತುಕ ಅಂತ ಬೆದರಿಕೆನೂ ಹಾಕ್ತಾಯಿದ್ದಾರೆ. ದಯವಿಟ್ಟು ಇವರು ಹಣ ಬರಬೇಕು, ಮತ್ತು ಇವರು SC ಅನ್ನೋ ಉದ್ದೇಶಕ್ಕೆ ಭಾರಿ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದಾರೆ. ಅದು ನಿಲ್ಲಿಸಬೇಕು, ಇಲ್ಲಾಂದ್ರೆ ನಾವು ಮುಂದೆ ಅವ್ರ ಬಗ್ಗೆ ನಾವು ಏನು ಆಕ್ಷನ್ ತೊಗೊಬೇಕು ತಗೊಂತೀವಿ ನಮ್ಮ ಕಾನೂನು ಪ್ರಕಾರ. ನೀವೇನು ಹಣ ಕೊಟ್ಟಿಲ್ಲ ಶಂಕರ್ ಅವ್ರಿಗೆ? ಇಲ್ಲ, ನಾವೇನು ಕೊಟ್ಟಿಲ್ಲ. ನಾವು ಕೊಟ್ಟಿರೋದು ಇವರು ನಾವು ನೋಡಿದ್ದೀವಿ, ವ್ಯವಹಾರ ಮಾಡಿರೋದು ಗೊತ್ತಿದೆ, ತಗೊಂಡಿರೋದಂತೂ ನಿಜ. ಮತ್ತು ಬೇರೆ ಯಾವುದೇ ಹೆಣ್ಮಕ್ಳ ಕಡೆಯಿಂದ ಇವರು ದುಡ್ಡು ತಗೊಂಡಿರೋದಾಗಲಿ ಯಾವುದು ಏನೂ ಇಲ್ಲ. 100% ಹೇಳ್ತಾ ಇದ್ವಿ. ಯಾವುದೇ ಇವರು ಒಂದಕ್ಕೆ ಡಬಲ್ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ಏನೂ ತಗೊಂಡಿಲ್ಲ. ಇಷ್ಟೇ ಅಲ್ಲ, ಮಹಿಳೆಯರು ಕೂಡ ಮಾತನಾಡಿದ್ದಾರೆ. ಮಹಿಳೆಯರು ಮತ್ತು ಏನು ಸ್ನೇಹಿತರು ಯಾರ್ಯಾರು ಮೋಸ ಆಗಿದ್ದಾರೆ ಶಂಕರ್ ಅವರ ವಿಚಾರವಾಗಿ ಅಂತ ಕೂಡ ಮಹಿಳೆಯರು ಕೂಡ ಮಾತನಾಡ್ತಾ ಹೇಳ್ತಾರೆ. ನೋಡಿ, ನಾವು ಎಲ್ಲ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ವಿ, ನಮಗೆ ಪರಿಚಯ ಇತ್ತು. ಆದರೆ ಶಶಿಕುಮಾರ್ ಮೋಸ ಮಾಡೋರಲ್ಲ, 4-6 ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೊಸಕೋಟೆ ತಾಲೂಕಿನ ಸುಮಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಯಾರಿಗೆ ಮನೆ ಇಲ್ಲ, ಮನೆ ಕಟ್ಸ್ಕೊತ ಕೆಲಸ, ಮನೆಗೆ ಶೀಟ್ಗಳು ಹಾಕುವಂಥ ಒಂದು ಹಣ ಸಹಾಯ ಇರ್ಬೋದು, ಆಸ್ಪತ್ರೆಯಲ್ಲಿರ್ತಕ್ಕಂಥವ್ರಿಗೆ ಹಣ ಸಹಾಯ ಇರ್ಬೋದು, ಸಾಕಷ್ಟು. ಈಗ ಈ ನಂದಗುಡಿ ಹೋಬಳಿಯಲ್ಲಿ ನೆಲವಾಗಲು, ಹರಳ್ಳಿ ಮತ್ತು ಒಯ್ಯನ್ಪುರ ಅಂತೇಳಿ ಒಂದು 4-5 ಗ್ರಾಮಗಳಲ್ಲಿ ಅವರು ಹೋಗಿ ಧನ ಸಹಾಯ ಮಾಡಿರ್ತಕ್ಕಂಥದ್ದು ಕೂಡ ನಮಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಈ ಥರ ಸುಳ್ಳು ಆರೋಪಗಳು ಮಾಡೋದು ಸರಿಯಿಲ್ಲ ಅಂತ ಕೂಡ ಮಾತನಾಡಿದ್ದಾರೆ ಮಹಿಳೆಯರು. ಸೊ ಅವ್ರು ಏನು ಹೇಳಿದ್ದಾರೆ ಅಂತ ಒಮ್ಮೆ ನೋಡೋಣ ಬನ್ನಿ. ನಾನು ಭಾಷಾ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಈ ಶಂಕರ್ ಅನ್ನೋನು ನನಗೆ ಶಶಿ ಸರಿಂದ ಪರಿಚಯ ಆದಮೇಲೆ ನಾನು ಓಡಾಡ್ತಾ ಇದ್ದಿದ್ದು ನೋಡ್ಬಿಟ್ಟು, ಏನಮ್ಮ ನಿಮ್ಗೆ ಇದ್ರಲ್ಲೆಲ್ಲ ಕಮ್ಮಿ ಸಂಬಳ ಬೇಡ, ನಿಮ್ಗೆ ಹಂಗೆ ನೋಡಿ ಪರ್ಮನೆಂಟ್ ಕೆಲಸ ಕೊಡಿಸ್ತೀನಿ, ನಮಗೆ ಅವರು ಇವರು ಎಲ್ಲ ಗೊತ್ತು, ನಾವು ರಿಲೇಷನ್ಲೆಲ್ಲ ದೊಡ್ಡ ಇದ್ರಲ್ಲಿ ಕೆಲಸದಲ್ಲಿದ್ದಾರೆ, ನಿನ್ಗೆ ಯಾಕಮ್ಮ ನೀನು ಈ ಕೆಲಸ ಮಾಡಬೇಡ, ನಿನಗೆ ಕೊಡ್ತೀನಿ ಅಂದ್ಬಿಟ್ಟು ನನ್ನ ಹತ್ರ ಒಟ್ಟಿಗೆ ಕೊಡೋಕೆ ನನ್ನ ಹತ್ರ ಅಮೌಂಟ್ ಇದಿಲ್ಲ ಸರ್. ಆವಾಗಷ್ಟು ಸುಮಾರು ಒಂದು 10 ಲಕ್ಷವರೆಗೂ ಈಸ್ಕೊಂಡಿದ್ದಾನೆ ನನ್ನ ಹತ್ರ. ಈಸ್ಕೊಂಡು ಮತ್ತೆ ಕೆಲಸನೂ ಇಲ್ಲ, ಯಾವುದೂ ಇಲ್ಲ. ಅವನಿಂದ ನನ್ನ ಕೆಲಸ ಕೂಡ ಬಿಡೋ ಅಂತ
ಪರಿಸ್ಥಿತಿ ಆಯಿತು. ಇವಾಗ ಕೆಲಸನೂ ಇಲ್ಲ, ಏನೂ ಇಲ್ಲ. ಆರಾಮಾಗಿ ಒಂದು ಅಂಗಡಿ ಹಾಕೊಂಡಿದ್ದೀನಿ. ನಾನು ತುಂಬ ನೊಂದಿದ್ದೀನಿ. ನನಗೆ ಅಮೌಂಟ್ ಬರೋಂಗೆ ಮಾಡೋಕ್ಕೆ ಸಹಾಯ ಮಾಡಿ ಸರ್. ಜೈ ಭೀಮ್ ಬಂಧುಗಳೇ, ನಾವು ಪ್ರಸಾದ್ ಅಂತೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರು. ಈ ಶಂಕರನ್ನವರು ಶಶಿ ಸಾರು ಮನೆಯಲ್ಲಿ ಇಲ್ಲದಂಥ ಸಮಯದಲ್ಲಿ ಹೆಣ್ಣು ಮಗು ಒಂದು ಗಂಡು ಮಗು ನಮ್ಮ ಅಕ್ಕ ಇರ್ತಾರೆ. ಅವು ಏಕಾಏಕಿ ಬಂದು ಇದೇ ಮನೆ ಬಾಗಿಲೆಲ್ಲ ಹೊಡೆದು ಮನೆಯಲ್ಲಿ ಸೇರಿಕೊಂಡು ರೌಡಿಗಳನ್ನೆಲ್ಲ ಕರ್ಕೊಂಬಂದು ದೌರ್ಜನ್ಯ ಮಾಡಿ ಅವ್ರಿಗೂ ಮಕ್ಕಳಿಗೆ ಹೆಣ್ಣು ಮಗುವಿಗೆ ಎಲ್ಲ ಹೊಡೆದು ಅದೊಂದು ಪ್ರಕರಣ ಸ್ಟೇಷನಲ್ಲಿ ದಾಖಲಾಗಿದೆ. ಹೊಸಕೋಟೆ ತಾಲೂಕಲ್ಲಿ ದಲಿತರು ಒಳ್ಳೆ ಬಟ್ಟೆ ಹಾಕಬಾರ್ದ, ಒಳ್ಳೆ ಕಾರಲ್ಲಿ ಓಡಾಡಬಾರ್ದ, ಬದುಕಬಾರ್ದ? ನೀವೇ ಹೇಳಿ. ದಲಿತರು ಹೆಂಗಿರ್ತಾರೆ, ಅವರು ಕಾಲು ಕೆಳಗಡೆ ಇರಬೇಕಷ್ಟೇ, ಮೇಲೆ ಯಾರು ಓಡಾಡಬಾರ್ದು. ಒಳ್ಳೆ AC ಕಾರಲ್ಲಿ ಓಡಾಡಬಾರ್ದು, ಒಳ್ಳೆ ಮನೇಲಿ ಇರಬಾರ್ದು. ಯಾಕೆ ಕಾನೂನಲ್ಲಿ ಇಲ್ವಾ ಅದನ್ನು? ದಲಿತರು ದಲಿತರಾಗಿ ಉಳಿಬೇಕಾ? ಸವರ್ಣಿಯವ್ರ ಮೇಲೆ ಬೆಳಿಬಾರ್ದ? ಅವರು ಅಟ್ರಾಸಿಟಿ ಕೇಸ್ ಬೇರೆ ಆಗಿದೆ ಶಂಕರ್ ಮೇಲೆ, ಗೂಂಡಾಗಳನ್ನೆಲ್ಲ ಕರ್ಕೊಂಬಂದು ಮಾಡಿದ್ದಾರೆ. ದಯವಿಟ್ಟು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕಂತೇಳಿ, ಇಲ್ಲಾಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಸಮತಾ ಸೈನಿಕ ದಳದಿಂದ ನಾವು ಹೋರಾಟ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಏನು ನಮ್ಮ ಹೊಸಕೋಟೆ ಶಶಿಕುಮಾರ್ ಅವರ ಮೇಲೆ ನಮ್ಮ ಸಂದೇಶ್ ಅವರು ಮತ್ತು ನಮ್ಮ ಶಂಕರ್ ಅವರು ಇವರೆಲ್ಲ ಸೇರಿ ಅವ್ರ ಮೇಲೆ ಆರೋಪ, ಇವ್ರ ಮೇಲೆ ಆರೋಪಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಏನು ಈ ನ್ಯಾಯಾಲಯದಲ್ಲಿ ಈ ಪ್ರಕರಣ ನ್ಯಾಯಾಲಯದಲ್ಲಿರುವ ಒಂದು ಪ್ರಕರಣ ಆಗಿದ್ದು, ಆರೋಪಕ್ಕೆ ಪ್ರತ್ಯಾರೋಪ ಮಾಡಿದರೆ ಆದರೆ ಜಯ ಯಾರಿಗೆ ಸಿಗುತ್ತೆ, ಇದರಲ್ಲಿ ಯಾರು ಸತ್ಯವಂತರು ಯಾರು ಸುಳ್ಳುವಂತರು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ಹಂಗಾಗಿ ಈ ಪ್ರಕರಣ ಮುಂದೆ ಎಲ್ಲಿವರೆಗೂ ಹೋಗುತ್ತೆ ಅಥವಾ ನ್ಯಾಯಾಲಯದ ತೀರ್ಪು ಬರೋವರೆಗೂ ಕಾಯಬೇಕು ಅಂತ ಹೇಳ್ತಾ ಮುಂದಿನ ಒಂದು ಸುದ್ದಿ ನೋಡೋಣ.